ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. 12ನೇ ಶತಮಾನದ ಶ್ರೇಷ್ಠ ಶರಣರಲ್ಲೊಬ್ಬರಾದ ನಿಜಸುಖಿ ಶರಣ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಕುಷ್ಟಗಿ ತಾಲೂಕು ಆಡಳಿತ ವತಿಯಿಂದ ಬುಧವಾರ ದಿನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಂಶೋಧನಾ ಸಾಹಿತಿ ಡಾಕ್ಟರ್ ನಾಗರಾಜ್ ಹೀರಾ ಅವರು ಹಡಪದ ಸಮಾಜ ಮತ್ತು ಅಪ್ಪಣ್ಣನವರ ಬದುಕು ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಿ, ಯಾವುದೇ ಮಹನೀಯರು ದಾರ್ಶನಿಕರ ಜಾತಿಯ ದೃಷ್ಟಿಕೋನದಿಂದ ನೋಡದೆ ಅವರ ಮಾಡಿದ ಸಾಧನೆ ಮನುಕುಲಕ್ಕೆ ನೀಡಿದ ಕೊಡುಗೆ ಮೇಲೆ ಸ್ವೀಕರಿಸಬೇಕು. 12ನೇ ಶತಮಾನ ಮೌಢ್ಯತೆಯ ಕಾರ್ಮೋಡದಿಂದ ಸರಿದ ಸುಜ್ಞಾನ ಯುಗ, ಭಕ್ತಿ ಯುಗ, ವೈಚಾರಿಕತೆಯ ಯುಗ, ಸಮಾನತೆ ಸೌಹಾರ್ದತೆಯ ಕಂಡ ಯುಗ, ಅದುವೇ ಬಸವ ಮಹಾಯುಗ. ಈ ಬಸವ ಯುಗದ ಉತ್ಸಾಹಿ ಶರಣರೇ ಹಡಪದ ಅಪ್ಪಣ್ಣನವರು. ಆಗಿನ ಕಾಲದ ಜಾತಿ ವ್ಯವಸ್ಥೆಯಲ್ಲೂ ಭೌತಿಕವಾಗಿ ಹಿಂದುಳಿದವರಾಗಿದ್ದು, ಮಾನಸಿಕವಾಗಿ ಅತ್ಯಂತ ಸದೃಢ ಮನಸ್ಸಿನವರಾಗಿ ಮೇರು ಜ್ಞಾನವನ್ನು ಹೊಂದಿದ್ದ ಶರಣ ಅಪ್ಪಣ್ಣನವರು ಅರ್ಹತೆಯಿಂದ ಬಿಜ್ಜಳ ಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿ, ಬಸವಣ್ಣನವರಿಗೆ ಆಪ್ತ ಸಲಹೆಗಾರರಾಗಿ, ಅನುಭವ ಮಂಟಪದ ಆಧಾರ ಸ್ತಂಭರಾಗಿ ಗಮನ ಸೆಳೆದಿದ್ದಾರೆ. ಅವರ 250ಕ್ಕೂ ಹೆಚ್ಚು ವಚನಗಳ ರಚನೆ ಮೂಲಕ ಸಾಹಿತ್ಯಕ್ಕೆ ಗಟ್ಟಿತನ ಒದಗಿಸಿದ್ದಾರೆ. ಅದೇ ರೀತಿ ಹಡಪದ ಸಮಾಜಕ್ಕೆ ಪ್ರಾಚೀನ ಚರಿತ್ರೆ ಇದ್ದು, ಅಖಂಡ ಭಾರತ ಸಾಮ್ರಾಜ್ಯ ಕಟ್ಟಿದ ಶ್ರೇಯಸ್ಸು ಕ್ಷೌರಿಕ ಸಮಾಜದ ಅರಸನಿಗೆ ಸಲ್ಲುತ್ತದೆ. ಈ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ ಎಂದರು. ನಮ್ಮ ಅಸ್ಮಿತೆಯನ್ನು ಕಾಪಾಡಬಹುದು, ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬಹುದು. ಅಹಿಂಸೆಯನ್ನು ಶರಣ ಚಳವಳಿಯನ್ನು ಕೇಂದ್ರವಾಗಿರಿಸುವುದಕ್ಕೆ ಮುಖ್ಯವಾಗಿ ವಿಶೇಷವಾಗಿ ಇವತ್ತು ಅಪ್ಪಣ್ಣನನ್ನ ಕೇಂದ್ರವಾಗಿರಿಸಿಕೊಂಡು ಹಡಪದ ಅಸ್ಮಿತೆಯನ್ನು ಕುರಿತು ಮಾತಾಡ್ತೇನೆ ಅಂತಕ್ಕಂಥದ್ದು, ಅಸ್ಮಿತೆ ಐಡೆಂಟಿಟಿ ಅಂತಕ್ಕಂಥದ್ದು. ಬಹುತೇಕ ಇವತ್ತು ಕಾಲಘಟ್ಟದಲ್ಲಿ ನೋಡುವಾಗ, ನಾವು ಗಂಭೀರವಾಗಿ ಅಧ್ಯಯನಗೊಳ್ಳುವಾಗ ನಾವೇನಂತೇವೆ, ನಾವು ವಚನಗಳಿರ್ತೇವೆ, ಮಾತಾಡ್ತೇವೆ, ಜೋರು ಮುಗಿಸ್ಬಿಡ್ತೇವೆ. ಆದ್ರೆ ಇವತ್ತು ಬಹಳಷ್ಟು ಜನರು ನಮ್ಮ ಅರಿವಿಲ್ಲದೆ ಈಗ ಹಡಪ ಇದೆ, ಹಡಪ ಒಂದು ಚೀಲ ಸಾಮಾನ್ಯರು ಅಷ್ಟೇ ಅರ್ಥ, ಅದನ್ನ ಇವತ್ತು ಅತಿರೇಕವಾಗಿ ಮಾಡಿಕೊಂಡು ಕೆಲವರು ಹಡಪ ಅಂದ್ರೆ ಅದು ಕಡಕಗಳನ್ನ ಇರುವ ಚೀಲ ಅಂತ ಇರುತ್ತೆ ಅರ್ಥ. ಬರ್ತಾ ಬರ್ತಾ ಎಲ್ಲಿ ಬಂದಿರೋ ಪ್ರಸಂಗ ಅಂತಂದ್ರೆ, ಹಡಪದ ಅಪ್ಪಣ್ಣನು ಯಾವುದೇ ವಚನಗಳಲ್ಲಿ ತಮ್ಮ ಕ್ಷೌರಿಕ ವೃತ್ತಿಯನ್ನ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಮುಂದಿನ ದಿನಗಳಲ್ಲಿ ಈತನು ಸಹಿತ ಮೇಲ್ವರ್ಗಕ್ಕೆ ಸೇರಿದವನಂತ ಬಿಂಬಿಸಬೇಕಾಗಿದ್ದು ಮೊದಲನೇ ನಾವು ಎಚ್ಚರವಿರಬೇಕು. ನಮ್ಮ ಇತಿಹಾಸ ಮತ್ತು ಚರಿತ್ರೆ ಯಾವಾಗಲೂ ಬೇರೆ ಇರ್ತವೆ. ಇತಿಹಾಸವನ್ನು ಬರೀಬಹುದು, ಚರಿತ್ರೆಯನ್ನು ಬರೀಲಿಕ್ಕಾಗಲ್ಲ. ಅದಕ್ಕೆ ಶರಣರು ಚರಿತ್ರಾ ಪುರುಷರು, ಇತಿಹಾಸ ಪುರುಷರಲ್ಲ. ಇತಿಹಾಸಗಳು ಕೇವಲ ಪುರಾಣಗಳನ್ನು ಆಧರಿಸಿ ಇತಿಹಾಸ ಸೃಷ್ಟಿಯಾಗುತ್ತೆ, ಚರಿತ್ರೆ ಅನ್ನೋದು ಸತ್ಯ ಸಂಗತಿಗಳ ಮೇಲೆ ಸೃಷ್ಟಿಯಾಗುತ್ತೆ. ಇದೆಲ್ಲವನ್ನು ನೋಡುವಾಗ ನಾವು ಬಹಳ ಎಚ್ಚರವಾಗಿರಬೇಕು. ಆ ಹಿನ್ನೆಲೆಯಲ್ಲಿ ಯಾಕೆ ನನ್ನ ಮಾತುಗಳು ಬೇರೆಲ್ಲೋ ಟಿಪ್ಪಣಿಯನ್ನು ಮಾಡಿಕೊಂಡಿದೆ, ಯಾಕೆ ನಾವು ಮಾತನಾಡುವಾಗ ಬಹಳ ಎಚ್ಚರಿಕೆ ಇರಬೇಕು ಅಂತಕ್ಕಂಥ ಕೆಲವು ಔಪಚಾರಿಕ ಸಂಗತಿಗಳನ್ನ ನೋಡುವಾಗ ಇಲ್ಲಿ ಹಡಪದ ಅಪ್ಪಣ್ಣ ನಮ್ಮಲ್ಲಿ ಬರ್ತೇನೆ ನಾನು. ಇವತ್ತು ಅನೇಕ ಗೊಂದಲ ಇರುತ್ತೆ. ಒಂದು ಕಡೆಗೆ ಸವಿತಾ ಅಂತ ಒಂದು ನಿಮ್ಮ ಹೆಸರು ಮುನ್ನೇರಿ ಬರ್ತಾ ಇದೆ, ಬಹಳ ಎಚ್ಚರಿಕೆಯಿರೋದು. ಸವಿತಾ ಸಮಾಜ, ಹಡಪದ ಸಮಾಜ ಅಂತಕ್ಕಂಥದ್ದು. ಆ ಸಮಾಜದ ಮೂಲಕ ಮಹರ್ಷಿಗೆ ನಮ್ಮನ್ನು ಹೋಲಿಸಲಾಗ್ತದೆ. ಇಲ್ಲಿ ಸವಿತಾ ಮಹರ್ಷಿಗೆ ಹೋಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದ್ರ ಹಿಂದಿನ ಕುತಂತ್ರಗಳು ಬೇರೆ ಇದೆ ಅಂತಕ್ಕಂಥದ್ದು. ಅದು ಸಂಶೋಧಕರಿಗೆ ಕೆಲವರಿಗೆ ಬಹಳ ಅರ್ಥ ಆಗುತ್ತೆ. ಅದು ಹಿನ್ನೆಲೆ ಬೇರೆ ಇದೆ ಅಂತಕ್ಕಂಥದ್ದು, ಅದು ಹಿನ್ನೆಲೆಗಳು ಬೇರೆ ಇದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಈ ಹಿನ್ನೆಲೆಯಲ್ಲಿ ನೋಡುವಾಗ ನಾವು ಹಡಪದ ಅಪ್ಪಣ್ಣ ಅಂದ್ರೆ ಈ ಹಡಪದ ಸಮಾಜ ಅಪ್ಪಣ್ಣಕ್ಕಿಂತ ಮುಂಚೆ ಇಲ್ಲ ಅಂತ ಅದೇಗಿತ್ತು. ಅದು 12ನೇ ಶತಮಾನದಲ್ಲಿ ಅದಕ್ಕೊಂದು ಅಸ್ತಿತ್ವ, ಒಂದು ಅತ್ಯಂತ ಗೌರವಿತರೊಂದು 12ನೇ ಶತಮಾನದಲ್ಲಿ. ಇದು ನಾವು ನೆನಪಿಟ್ಕೊಳ್ತೇವೆ. ರಿಯಲ್ ಕಾಯಕ ಜೀವಿಗಳ ಚಳವಳಿ ಆಗಿತ್ತು, ಅಲ್ಲಿ ಜಾತಿ ಚಳವಳಿ ಆಗಿರಲಿಲ್ಲ ಅಂತಕ್ಕಂಥದ್ದು. ಯಾವ ನಮ್ಮ ಇತಿಹಾಸ ಎಷ್ಟಿದೆ ಅಂತಂದ್ರೆ, ಸುಮಾರು 1000 ವರ್ಷಗಳ ಕಾಲ ಅಶೋಕನನ್ನ ಮುಂದೆ ತರಲು ಇತಿಹಾಸ
ಅಶೋಕನ ಮುಂದೆ ತಂದ್ರೆ ಬಹಳ ಅಪಾಯಕಾರಿ. ಇದೇ ವೇಳೆ ಅಶೋಕ ಮುಂದೆ PUC ಬಂದ್ರೆ ಹಾಗೂ 1000 ವರ್ಷ SSLC ಕಾಯ್ಬೇಕಾಗಿ. ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಅಶೋಕ ಪಡೆದ ಕರ್ನಾಟಕದ ಸಮಾಜದ ವ್ಯಕ್ತಿಯಾಗಿದ್ದ. ವಿದ್ಯಾರ್ಥಿಗಳನ್ನು ಹಾಗೂ ಯಾವಾಗ ಅಶೋಕನ ಇತಿಹಾಸ ಬಹಳ ಯುವ ಸಾಹಿತ್ಯ ಪತ್ರಕರ್ತ ಸಂದೇಶ್ ಶೇಷಗಿರಿ ಮತ್ತು ಕುಟುಂಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಮಹೇಶ್ ನೆಲಗಿರಿ ಅವರನ್ನು ತಾಲೂಕು ಆಡಳಿತ ವತಿಯಿಂದ ಗೌರವಿಸಲಾಯಿತು. ಗ್ರೇಡ್ 2 ತಹಶೀಲ್ದಾರ್ ರಜನಿಕಾಂತ್ ಕೆಂಗಾರಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಬಸವ ಸಮಿತಿಯ ರಾಮಗೌಡ ಪಾಟೀಲ್, ಎಂಎಂ ಮಲ್ಲಿಕ್ಪುರ, ಹಡಪದ ಸಮುದಾಯದ ಮುಖಂಡರಾದ ರುದ್ರಪ್ಪ ಹಡಪದ್, ಎಚ್ ಶಿವಪುತ್ರಪ್ಪ, ದೊಡ್ಡಪ್ಪ ಹೊಸೂರ್, ಮಹಂತೇಶ್ ಅಮರಾವತಿ, ಮಾಜಿ ಸೈನಿಕ ಸಂಗಪ್ಪ ಹೊಸೂರ್, ಮುಖೇಶ್ ನಿಲೋಗಲ್, ಶರಣಪ್ಪ ಅಡೂರ್, ಶಿರಸ್ತೇದಾರ ಅನಂತ್ ಮುಜುಮ್ದಾರ್ ಇತರರಿದ್ದರು. ಕಲಾವಿದ ಮಲ್ಲನಗೌಡ ಅಗಸಿ ಮುಂದಿನ ಪ್ರಾರ್ಥನೆ ಸಲ್ಲಿಸಿದರು. ಶಿಕ್ಷಕ ಮಹೇಶ್ ಹಡಪದ್ ಕಾರ್ಯಕ್ರಮ ನಿರೂಪಿಸಿದರು. ಬೆಳಿಗ್ಗೆ ಗೌರಿನಗರದಲ್ಲಿ ಹಡಪದ ಸಮಾಜದ ಸಮುದಾಯ ಭವನದಲ್ಲಿ ಹಡಪದ ಅಪ್ಪನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲಾಯಿತು. ಅದೇ ರೀತಿ ರಾಯಚೂರು ಕಲ್ಕೂರು ರಸ್ತೆ ಕ್ರಾಸ್ ಬಳಿಯ ಹಡಪದ ಅಪ್ಪಣ್ಣನವರ ವೃತ್ತದ ನಾಮಫಲಕಕ್ಕೆ ಸಮಾಜದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಬಸವ ಭವನ ಮುಂದಿನ ಬಸವೇಶ್ವರ ಪ್ರತಿಮೆಗೆ ಹೂಮಾಲೆ ಅರ್ಪಿಸಿ ಗೌರವ ಸಲ್ಲಿಸಲಾಯಿತು. ಅಂತಃಕ್ರೂರಿಯಾಗಿದ್ದರೆ ಚಂದ್ರಗುಪ್ತ ಮೌರ್ಯ ಆ ಮಗದ ವಂಶದ ಮಗ ಅನ್ನಮತಿಯಾಗ್ತಿದ್ದಲ್ಲ. ಇದು ನೆನಪಿಟ್ಕೊಳ್ಳಿ. ಸರಿ, ಈ ನಾವು ಇನ್ನು ನೋಡ್ಕೊಳ್ಳುತ್ತೆ ಇತಿಹಾಸ. ಅಂತವರು ನೀವು ಮುಖವನ್ನು ನೋಡದೆ ಈ ಸಮಾಜ ನೋಡಿದ್ರೆ ಹಾಗಾದ್ರೆ ಗಾಯತ್ರಿ ಮಂತ್ರವನ್ನು ಕೊಟ್ಟು ಇವರು ಮುಖವನ್ನು ನೀವು ಯಾಕೆ ನೋಡಬಾರದು? ಒಂದು ಪ್ರಶ್ನೆ ಅಷ್ಟೇ, ಉತ್ತರ ಇರ್ತಿಲ್ಲ. ಚೈತ್ರ ಮಹರ್ಷಿನೇ ನೀವು ನಂಬುದಾದ್ರೆ ಆ ಸಾಮವೇದವನ್ನು ಬರೆದಂತ ಋಷಿ ಯಾರು? ಸವಿತ್ರ ಮಹರ್ಷಿ. ಗಾಯತ್ರಿ ಮಂತ್ರ ಕೊಟ್ಟವನು ಯಾರು? ಸವಿತ್ರ ಮಹರ್ಷಿ. ಇದು ಹೇಳಲ್ಲ. ಹಾಗಾದ್ರೆ ಅದು ಮಂತ್ರ ಬೇಕು, ಆದ್ರೆ ಇದೆಯಲ್ಲ ಅಂದ್ರೆ ರಾಮಾಯಣ ಬೇಕು, ವಾಲ್ಮೀಕಿ ಬೇಡ, ಏಕೆಂದ್ರೆ ಅವ್ರು ಬೇಡ. ರಾಮಾಯಣ ಬೇಕು, ವಾಲ್ಮೀಕಿ ಬೇಡ, ಏಕೆಂದ್ರೆ ಅವ್ರು ಬೇಡ. ಹಂಗಾಗಿ ಪರಿಸ್ಥಿತಿ ಇಲ್ಲಿ ಗಾಯತ್ರಿ ಮಂತ್ರ ಬೇಕು, ಸವಿತ್ರ ಮಹರ್ಷಿ ಬೇಡ. ಅಂದ್ರೆ ಈ ಹಡಪದ ಅಸ್ಮಿತೆಯನ್ನ ನೋಡುವಾಗ ಇನ್ನು ನಮಗೂ ಇದೆಲ್ಲವನ್ನ ನೋಡಿ ಸವಿತಾ, ಕ್ಷೌರಿಕ, ಹಡಪದ ಬೇರೆ 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 ಅಂತಕ್ಕಂಥದ್ದು. ಅದರಲ್ಲಿ ಪುರಾಣ ಮತ್ತು ಚರಿತ್ರೆಯನ್ನು ಗಮನಿಸುವಾಗ ಭಾಗಶಃ ಸತ್ಯವನ್ನ ಪುರಾಣದಲ್ಲಿ ನಾವು ಕಾಣಬಹುದು. ಆದ್ರೆ ಚರಿತ್ರೆ ಏನಾದ್ರು ಪುರಾಣವಾಗಿಬಿಟ್ರೆ ಅಪಾಯಕಾರಿ. ಈಗ ನಡೀತಿರೋದ ಚರಿತ್ರೆಗಳನ್ನ ಪುರಾಣವಾಗಿಸಿದ್ರೆ ಈಸಿಯಾಗಿ ನಾವು ಹೈಜಾಕ್ ಮಾಡಬಹುದು. ಅಕಸ್ಮಾತ್ 12ನೇ ಶತಮಾನದ ಶರಣರು ಏನಾದ್ರು ನಮ್ಮ ಹೆಸರು ಮುಂದೆ ಹಡಪದ, ಅಂಬಿಗ ಇಂಥ ಹೆಸರುಗಳನ್ನು ಇಟ್ಟುಕೊಳ್ಳೇ ಹೋಗಿದ್ರೆ ಇವತ್ತಿನ ದುರಂತ ಇವರು ಯಾರು ನಮ್ಮವರಾಗಿರ್ತಿದ್ದಿಲ್ಲ. ಬಸವಣ್ಣನಿಗೆ ಎಚ್ಚರ ಇತ್ತು. ಕೆಲವೇ ಜಾತಿ ಹೆಸರು ಯಾಕಿತ್ತು? ಚಂಡು ಜಾತಿಯಲ್ಲಿ ಹಂಗಲ್ಲ, ಅಶ್ಮಿತೆಯನ್ನು ಗುರುತಿಸಬೇಕಾಗಿತ್ತು. ಹಡಪದ, ಅಂಬಿಗ, ಆಮೇಲೆ ಮಡಿವಾಳ ಇವೆಲ್ಲ ಇಟ್ಟುಕೊಳ್ಳೋದು ಶರಣರ ಕೈಗೆ ಸಿಕ್ತು ಅಂತ. ಇಲ್ಲದೆ ಬಹಳ ಕಷ್ಟ ಇತ್ತು. ಇಲ್ಲದೆ ಯಾವುದೋ ಮೂಲದ ಋಷಿ ವಂಶಜರಾಗಿ ಹೋಗಿ ಬಂದಿದ್ರು ಅಂತಕ್ಕಂಥದ್ದು. ಅದಕ್ಕೆ ಇದೆಲ್ಲವನ್ನು ನೋಡುವಾಗ ಎಲ್ಲ ಕಾಲಕ್ಕೂ ಪಟ್ಟಬೇಕು ಇದ್ದೇ ಇರ್ತಾರೆ ಅಂತಕ್ಕಂಥದ್ದು ಅನುಸರಣೆ ಮಾಡ್ತಾರೆ. ಆ ಎಚ್ಚರವಾಗಿ ಇರಬೇಕು ಅಂತ ಹೇಳ್ತಾ, ಜೊತೆಗೆ ಮುಖ್ಯವಾಗಿ ನಾವು ಸಾಧನೆಗಳನ್ನು ನೋಡುವಾಗ ನಾನು ಅದನ್ನ ಹೆಂಗ ಸ್ವೀಕಾರ ಮಾಡಿಸುತ್ತಾನ ಶಿವನ ಅಧ್ಯಾಯ ಕೂಟ ಬೆಳೆದಿತ್ತು, ಅವನ ಎಡಗೈ ದುಕ್ತಾನ ಅಂತ ಹೇಳ್ತಾರೆ. ಜೊತೆಗಳಲ್ಲಿ ಹೆಂಗ್ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದ್ದು ಹಾಗೆ ನೋಡಿದ್ರೆ ಸ್ವೀಕಾರ ಮಾಡಿಸಿ ಮತ್ತೊಂದು ಮಕ್ಕಳು ಬೇರೆ ಇದೆ ಅಂತಕ್ಕಂಥದ್ದು. ಹಾಗೆ ಹಡಪದ ಅಪ್ಪಣ್ಣನ ಮಕ್ಕಳು ಹಾಗೆ ಅಂತಕ್ಕಂಥದ್ದು ನಾನು ಬಹಳ ಹಿಂದಕ್ಕೆ ಹೋಗಿಲ್ಲ. ಈಗ ಹಡಪದ ಅಪ್ಪಣ್ಣ ಜಯಂತಿಯನ್ನ ನೇರವಾಗಿ ಅಪ್ಪಣ್ಣನ ವಿಷಯವನ್ನು ನಾನು ಹೆಚ್ಚು ಇಲ್ಲಿ ಕೇಂದ್ರೀಕರಿಸ್ತೇನೆ ಅಂತಕ್ಕಂಥದ್ದು. ಹಡಪದ ಅಪ್ಪಣ್ಣ ಆಪ್ತ ಕಾರ್ಯದರ್ಶಿ, ಬಹಳ ಏನಂದ್ರೆ ಬಸವಣ್ಣನ ಸ್ನೇಹಿತನಾಗಿದ್ದ, ಆಪ್ತ ಕಾರ್ಯದರ್ಶಿ ಆಗಿದ್ದ ತಿಳಿಸ್ತಾರೆ. ಬರೀ ಆಪ್ತ ಕಾರ್ಯದರ್ಶಿ ಆಗಿರಲಿಲ್ಲ. ನಾವು ಚರಿತ್ರೆಯನ್ನು ತೆಗೆದು ನೋಡಿದಾಗ ಇಡೀ ಬಿಚ್ಚಳನ ಎಷ್ಟು ವಿಚಿತ್ರ ಚರಿತ್ರೆ ಇದೆ ಅಂತಂದ್ರೆ, ಕಲ್ಯಾಣ ಚರಿತ್ರೆ. ಬಿಚ್ಚಳರು ಮೂಲತಃ ಚೌರಿಕ ಸಮಾಜದವರು. ಎಷ್ಟು ದುರಂತ ಚಳವಳಿ ದುರಂತ ಅಂತಂದ್ರೆ, ಒಂದೆಡೆಗೆ ಚಳವಳಿಯನ್ನು ಹತ್ತಿಕ್ಕುವ ಚೌರಿಕ ಸಮಾಜದ ಬಿಚ್ಚಳ, ಇನ್ನೊಂದೆಡೆ ಚಳವಳಿಗೆ ಪ್ರೋತ್ಸಾಹ ಅಪ್ಪಣ್ಣ. ಎರಡು ವೈವಿಧ್ಯಗಳಿದ್ದಾವೆ ಅಂತಕ್ಕಂಥದ್ದು. ಕೊನೆಗೆ ಬಿಚ್ಚಳ ಏನು ಆಮೇಲೆ ಆಗುತ್ತೆ, ಬರೀ ಸಂದರ್ಭದಲ್ಲಿ ಆಗುತ್ತಿಲ್ಲ ಅಂತಲ್ಲ. ಆ ಕಾರಣದಿಂದ ಅಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣನಿಗೆ ಆಪ್ತ ಸಹಾಯಕನಾಗಿ
ಪ್ರಭುತ್ವದಲ್ಲಿ ಅಪ್ಪಣ್ಣ ನೇಮಕ ಮಾಡಿರ್ಲಾಗ ಆದ್ರೆ ಅದೆಲ್ಲ ಉಲ್ಲೇಖ ಮಾಡೋದು ಯಾರು? ಅಂದ್ರೆ ಇಂಥ ಬಡ ಸಮುದಾಯದವರಿಗೆ ಈ ತರ ಹುದ್ದೆ ಕೊಡ್ಲಿಕ್ಕೆ ಸಾಧ್ಯ. ಪಿ ಅಂದ್ರೆ IAS ಇರ್ತಾರೆ, ಕಾರ್ಯದರ್ಶಿ ಇರ್ತಾರೆ. ಬರೀ ಬಸವಣ್ಣ ಅಪ್ಪಣ್ಣ ಅನುಭವ ಮಂಟಪದ ಕಾರ್ಯದರ್ಶಿ ಆಗಿರಲಿಲ್ಲ, ಬಸವಣ್ಣನ ಪ್ರಧಾನಮಂತ್ರಿ ಕಾರ್ಯದರ್ಶಿ ಆಗಿದ್ದ. ಇದನ್ನು ಬಹಳ ಉಲ್ಲೇಖ ಮುಚ್ಚಿಡ್ತಾರೆ. ಎಲ್ಲಾ ಕಾಲಕ್ಕೆ ಕಲಾ ಸಮುದಾಯ ಅಧಿಕಾರಿಗಳನ್ನ ಹೈಜಾಕ್ ಮಾಡಲ್ಲ, ತೋರಿಸಲ್ಲ ಅಂತ ಹೈಜಾಕ್ ಮಾಡಿಬಿಡ್ತಾರೆ. ಮಾಡಿ ಅದನ್ನ ಏನ್ ಮಾಡ್ತಾರೆ, ಆಧ್ಯಾತ್ಮಕ್ಕೆ ತಂದು ನಿಲ್ಲಿಸ್ಬಿಡ್ತಾರೆ ಅಂತ. ಇವಾಗ ಇದೆಲ್ಲವನ್ನ ನೋಡುವಾಗ ಇಡೀ ಸುಮಾರಾಗಿ ಇಲ್ಲಿ ಆಮೇಲೆ ಸುಮಾರು ಎಷ್ಟು ಜನ ಧನನನ್ನ ಬಗ್ಗೆ ಹೇಳಿದ ಯಾಕೆ ಎಷ್ಟು ನಾಟಕದ ರಶ್ಮಿತೆ ಹೇಳುವಾಗ ನಾವೇನ್ರಿ ಇಂಥ ಕೆಲಸ ಮಾಡ್ಕೊಂಡ್ರೆ ಆಡ್ತದ ಬಣ್ಣ ಆ ನಮ್ಮದೇ ಒಂದು ಇತಿಹಾಸ ಇದೆ. ಇತಿಹಾಸ ಹೆಮ್ಮೆ ಪಡ್ಬೇಕು ನಾವು. ನಮ್ಮನ್ನು ನಾವು ಯಾರು ಹೇಳಿಕೊಳ್ಳಲ್ಲ. ಮಹಾಪದ್ಮನ ಮೊದಲ ಅರಸ ಪಾಕವರನನ್ನು ಚಾಪ್ತ್ರವಲನ್ನು ಸಂಹರಿಸಿ ನನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಮಹಾಪದ್ಮನನ್ನು. ಕೊನೆಯ ಅರಸ ಧನನಂದ. ಇವನನ್ನ ಇತಿಹಾಸದಲ್ಲಿ ಕ್ರೂರಿಯಾಗಿ ಸೃಷ್ಟಿಸಲಾಯಿತು. ಸೃಷ್ಟಿಸಿದವರು ಯಾರು ಗೊತ್ತಿದೆ, ಯಾವ ಪ್ರತಿಜ್ಞೆಯನ್ನು ಮಾಡಲಿಲ್ಲ ಅಂತಕ್ಕಂಥ 20,000 ಬಿಲ್ಲುಗಾರರು, 2,00,000 ಕಾಲ್ದಳ, 2,400 3,000 ಆನೆ. ಇದು ಜಗತ್ತಿನ ಮೊದಲ ಸೈನ್ಯ ಬಲ ಧನನಂದ. ಇಂತಹ ಒಂದು ಸೈನ್ಯ ಬಲವನ್ನ ಹೊಂದಿದಂತ ಏಕೈಕ ವ್ಯಕ್ತಿಯಾಗಿದ್ದ ಧನನಂದ. ಅಂತ ಮೂಲ ಅಶ್ಮಿತೆ ಹಡಪದಲ್ಲಿ ಅಂತಕ್ಕಂಥ ಇಂಥ ನಾವಲ್ಲಿ ಯಾರಿಗಿಂತ ಕಡಿಮೆ ಅಂದಾಗ ಇಂಥ ಪ್ರಸಂಗಗಳನ್ನು ಉಲ್ಲೇಖ ಮಾಡಬೇಕಾಗುತ್ತೆ. ಇಲ್ಲಿ ಅವರು ನಾವು ಕೇಳಿದ್ರೆ ನಮ್ಮಲ್ಲಿ ಯಾರು ಏನಿಲ್ಲ ದೊಡ್ಡವರು, ಆದ್ರೆ ಹಡಪದ ಅಪ್ಪಣ್ಣ ಇಟ್ಕೊಂಡಾಗ ಇವೆಲ್ಲವನ್ನ ಗಮನಿಸಬೇಕು. ಇಂಥ ಈಗಿರ್ತಕ್ಕಂಥ ಸಮಾಜ ಯಾಕೆ ಮುಂದೆ ದುರಂತ ಯಾಕೆ ಅನುಭವಿಸ್ತಿದ್ವು? ಎಲ್ಲರ ಸ್ಥಿತಿ ಹೀಗೆ ಆಗಿತ್ತು, ಎಲ್ಲರ ಸ್ಥಿತಿ ಹೀಗೆ ಆಗಿತ್ತು ಅಂತಕ್ಕಂಥದ್ದು. ಮುಂದೆ ಅದಕ್ಕೆ ಕುತಂತ್ರಗಳು ಚಾಣಕ್ಯ ಅಂತ ಹೇಳ್ತದ. ಆ ಚಾಣಕ್ಯ ನೋಡುವಾಗ ಬಹಳಷ್ಟು ಜನ ಏನಾದ್ರು ಮಾತ್ರ ಬಹಳ ಕಷ್ಟ ಆಗಿತ್ತು. ಚಾಣಕ್ಯರ ಬಗ್ಗೆ ಹೇಳಿದ್ರೆ ಬಹಳ ಕಷ್ಟ ಅಂತ. ಚಾಣಕ್ಯ ಅಂದ್ರೆ ಕುತಂತ್ರಕ್ಕೆ ಮತ್ತೊಂದು ಹೆಸರು. ಮೂಲತಃ ಆತನನ್ನ ಮಹಾತ್ಮನಾಗಿ ಸೃಷ್ಟಿಸುವ ಪ್ರಯತ್ನಗಳು ಮಹಾತ್ಮನಾಗಿ ಸೃಷ್ಟಿಸ್ತಾರೆ. ಹಾಗಾಗಿ ನಮ್ಮವರಿಗೆ ನಂಬುತ್ತಾರೆ ಅಂತ ಹೇಳ್ತಾರೆ. ಇದು ಇತಿಹಾಸ. ಎಲ್ಲಾ ಕಾಲಕ್ಕೂ ಒಬ್ಬ ಚಾಣಕ್ಯ ಇದ್ದೇ ಇರ್ತಾರೆ. ಕುತಂತ್ರಗಳನ್ನು ಸೃಷ್ಟಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಚರಿತ್ರೆಯನ್ನು ನಾಶ ಮಾಡಿ ಇತಿಹಾಸವನ್ನ ಸೃಷ್ಟಿಸ್ತಾರೆ. ಅಂತ ಇತಿಹಾಸ ತಪ್ಪುಗಳು ನಮ್ಮಲ್ಲಿ ಆಯಿತು. ಹಾಗಾಗಿ ನನ್ನ ವಂಶ ಇವತ್ತಿಗೂ ಸಹಿತ ಇತಿಹಾಸದಲ್ಲಿ ಏನಾಗಿದೆ, ಕ್ರೂರಿಯಾಗಿ ಚಿತ್ರಿಸ್ತಾರೆ. ಅಷ್ಟು ಮೌಲ್ಯರಿಗೆ ಮುಖಾಮುಖಿಯಾಗಿ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಇಡೀ ಕೊನೆಗೆ ಬರ್ತಾ ಹೆಂಗಾಗಿದೆ, ಯಾರಿಗೂ ಈ ಕ್ಷೋರಿಕ ಸಮಾಜ ವ್ಯಕ್ತಿ ದೊರೆಗಳಲ್ಲ ಅನ್ನೋದನ್ನ ಮತ್ತೆ ಸ್ಮರಿಸ್ತಾರೆ ಅಂತಕ್ಕಂಥದ್ದು. ಆಗ ಜೊತೆಗೆ ಅಲ್ಲ ಆಚಾರ್ಯ ಉಪಾಲಿ ಅಂತ ಒಬ್ಬರು ಬರ್ತಾನೆ, ಗಮನಿಸ್ಬೇಕು. ಇದು ಹಡಪದ ರಶ್ಮಿತೆ. ಆಚಾರ್ಯ ಉಪಾಲಿ ಅಂತಿದ್ದಾನೆ ಬುದ್ಧನ 10 ಜನ ಶಿಷ್ಯರಲ್ಲಿ ಒಬ್ಬ. ಜೊತೆಗೆ ಬರೇ ಶಿಷ್ಯನಾಗಿರ್ಲಿಲ್ಲ, ಆತ ಒಬ್ಬ ಟೀಕಾಕಾರನಾಗಿ. ಏನ್ ಟೀಕಾಕಾರ ಅಂದ್ರೆ ಅಂದಿನ ವೇದಗಳಿಗೆ, ಅಂದಿನ ಭಾಷೆಗಳಿಗೆ ಅತ್ಯುತ್ತಮ ವ್ಯಾಖ್ಯಾನ ಮಾಡತಕ್ಕಂಥ ಏಕೈಕ ವ್ಯಕ್ತಿಯಾಗಿದ್ದ ಯಾರು? ಉಪಾಲಿ, ಆಚಾರ್ಯ ಉಪಾಲಿ ಅಂತಕ್ಕಂಥ ಆತ್ಮನ ಪದವನ್ನು. ಜೊತೆಗೆ ಬುದ್ಧನ ಪ್ರಬಲತತ್ವ ಪ್ರಚಾರ ಮಾಡುವ ಜೊತೆಗೆ ಬುದ್ಧರಿಗೆ ಏನ್ ಹೇಳಿಕೊಡ್ತಾನೆ, ಯೋಗದ ಮಹತ್ವವನ್ನು ಉಪಾಲಿನ ಬುದ್ಧ ಕರೀತಾನೆ ಅಂತಕ್ಕಂಥ. ನಾವು ಏನಂತೇವೆ ಇವತ್ತು ಹಡಪ ಸಮಾಜದಿಂದ ಬರೀ ಚೌರಿಕರು, ಕೇವಲ ನಮ್ಮ ತಲೆ ಕತ್ತರಿಸೋರು, ಬ್ಯೂಟಿಷಿಯನ್ಸ್ ಆಗಿರಲಿಲ್ಲ. ಅದರ ಜೊತೆಗೆ ಆಯುರ್ವೇದ ಪಂಡಿತರಾಗಿದ್ರು, ಸಾಹಿತಿಗಳು ಆಗಿದ್ರು, ಕಲಿಗಳಾಗಿದ್ರು. ಬರ್ತಾ ಬರ್ತಾ ನಾಶ ಮಾಡ್ತಾ 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 ನಮ್ಮ ಎಲ್ಲಿ ತಂದಿರಿಸಿದರು, ಕೇವಲ ಅಷ್ಟೇ ತಂದಿರಿಸಿದ್ದಾರೆ, ಇನ್ನೊಬ್ಬರ ಜೋಡ ಮಾಡಿ ತಂದಿರಿಸಿದ್ದಾರೆ ಅಂತಕ್ಕಂಥ. ಅದು ನಮ್ಮ ಅಶ್ಮಿತಿಯನ್ನು ಗುರುಸುವಾಗ ಯಾವುದೇ ಎಲ್ಲ ಸಮಾಜದ ಅಶ್ಮಿತಿ ಇದೆ ಅಂತಕ್ಕಂಥದ್ದು. ಜೊತೆಗೆ ಈ ಉಪಾಧಿ ಎಂದರೆ ಬುದ್ಧ ಹೇಳಿದ ಯೋಗ. ಎಂತ ಯೋಗ ಅಂತಂದ್ರೆ ಉಸಿರಾಟದ ವಿದ್ಯೆಯನ್ನು ಬುದ್ಧನೇ ಕಲಿಸಿದವನು ಆಚಾರ್ಯ ಉಪಾಧಿ. ನಾವು ಹೆಮ್ಮೆ ಪಡಬೇಕು. ಬುದ್ಧನಂತವರಿಗೆ ನಮ್ಮ ಹಡಪದರು, ಕ್ಷೌರಿಕರು ಉಸಿರಾಟದ ವಿದ್ಯೆಯನ್ನು ಕಲಿಸಿದರು. ನೋಡು, ಬುದ್ಧ ಎಷ್ಟು ಜ್ಞಾನ ಅಂದ್ರೆ ತನ್ನ ಶಿಷ್ಯರಿಂದ, ಅಲ್ಲಿರ್ತಕ್ಕಂಥ 10 ಜನ ಶಿಷ್ಯರಿಂದ ಒಂದೊಂದು ವಿದ್ಯೆಯನ್ನು ಕಲಿತಾರೆ. ಇದು ಬುದ್ಧನ ವಿಶಾಲ ಮನಸ್ಸು ಅಂತಕ್ಕಂಥ. ಹೀಗೆ ನಾವು ನೋಡ್ತಾ ಹೋದಂತೆಲ್ಲ ಹಡಪದ ರಶ್ಮಿತೆ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೆ ಇದೆ ಅಂತಕ್ಕಂಥದ್ದು. ಜೊತೆಗೆ ಶಿವಾಜಿ ಮಹಾರಾಜರ ಕಾಲಕ್ಕೂ ಸಹಿತ ಅನೇಕ ವ್ಯಕ್ತಿಗಳಿದ್ರು. ಶಿವಾಜಿ ಮಹಾರಾಜ್ ಅಂತ ಅಂಗರಕ್ಷಕ ಇದ್ದ. ಅಷ್ಟೇ ಯಾಕೆ, ಭಗತ್ ಸಿಂಗ್ ಅಂತಿದ್ರು. ಅಲ್ಲಿ ಅಮೃತಸರ್ ಬಳಿ ಸುಬೇಲ್ ಊರಿದೆ, ಅಲ್ಲಿ ಒಬ್ಬ ಸೇನ್ ಸಮಾಜ ಅಂತಿದೆ. ಅದು ಸೇನ್ ಸಮಾಜ, ಅಲ್ಪ ಸಮಾಜನೇ.
ಸುಮಾರು ಹೀಗೆ ನಮ್ಮ ದೇಶದೊಳಗೆ 32 ರೀತಿಯಲ್ಲಿ ನೀವು ವಿವಿಧ ಪಂಗಡಗಳಿದ್ದಾರೆ. ಆ ವಿವಿಧ ಪಂಗಡ ಒಬ್ಬ ಸಾಂಸ್ಕೃತಿಕ ಪುರುಷರಿದ್ದಾರೆ ಅಂತಕ್ಕಂಥದ್ದು, ಅಂತ ಸಾಂಸ್ಕೃತಿಕ ಪುರುಷರಿದ್ದಾರೆ. ಅಷ್ಟೇ ಹೋಗಿ ಬಹುಶಃ ನಮ್ಮ ರಾಜಕೀಯಕ್ಕೆ ಬಂದಾಗ ಇಡೀ ಬಿಹಾರ ಒಬ್ಬರೇ ಕರ್ಪೂರಿ ಠಾಕೂರ್ ಸಮಾಜ ಎಷ್ಟು ಅದ್ಭುತ ಕೆಲಸವನ್ನು ಮಾಡಿದ್ರು ಕರ್ಪೂರಿ ಠಾಕೂರ್ ಅಂತಕ್ಕಂಥದ್ದು. ಭಾರತೀಯ ಕ್ರಾಂತಿ ದಳ ಎಲ್ಲವನ್ನು ನೋಡುವಾಗ ಇಡೀ ಬಹುಶಃ ಆ ವ್ಯಕ್ತಿ ಮದ್ಯವನ್ನು ನಿಷೇಧ ಮಾಡಲು ಎತ್ತಿದ ಕೈ. ಆ ಕರ್ಪೂರಿ ಠಾಕೂರ್ ಆನಂತರ ಅನೇಕ ದಿನಗಳ ನಂತರ ದೊಡ್ಡ ಸಿದ್ಧಲಿಂಗ ಸ್ವಾಮಿಗಳ ಪ್ರಯತ್ನ ಕರ್ಪೂರಿ ಠಾಕೂರ್ ಪಠ್ಯ ಪುಸ್ತಕ ಬಂತು, ಅವ್ರ ಬಗ್ಗೆ ವಿಚಾರ ಆಯಿತು ಅಂತಕ್ಕಂಥದ್ದು. ಈಗ ನಾವು ಹಡಪದ ಅಪ್ಪಣದಲ್ಲಿ ಬಂದ್ರೆ ಆತ ಮೂಲತಃ ಆಡಳಿತಗಾರ. ಇದು ನಮ್ಮ ಆಡಳಿತಗಾರ. ಬಸವಣ್ಣನ ಸಂಪರ್ಕ ಬಂದ ಮೇಲೆ ಆತ ಬದಲಾಗ್ತಾನೆ, ಆತನು ವಚನಗಳನ್ನು ಬರೀತಾನೆ. ಮೂಲತಃ ಅಪ್ರತಿಮ ಆಡಳಿತಗಾರ, ಅದೆಲ್ಲಿ ಹೈಲೈಟ್ ಮಾಡಲ್ಲ. ಇದು ದುರಂತ. ಏನ್ ಹೇಳ್ತಾರೆ, ಅಪ್ಪಣ್ಣನ ಆಪ್ತ ಕಾರ್ಯದರ್ಶಿ ಆಗಿದ್ದ, ಅವರಿಗೆ ಹೇಳಿಕೆ ಕೊಟ್ಟು ಅದು ಕೊಟ್ಟು ಸಾಮಾನ್ಯ ಪ್ರೀತಿ. ಆದ್ರೆ ಮೂಲತಃ ಆಡಳಿತಗಾರನಾಗಿದ್ದ ಒಬ್ಬ ಪ್ರಧಾನಮಂತ್ರಿಗೆ ಈಗಿನ ಮುಖ್ಯಮಂತ್ರಿಗಳು ಇರ್ತಾರಲ್ಲ, ಅವ್ರಿಗೆ ಆತ ಕಾರ್ಯದರ್ಶಿ ಚಟುವಟಿಕೆ ಮಾಡ್ತಾರೆ. ಹಾಗಾಗಿ ಆತನ ಸರ್ಕಾರದ ಕಾರ್ಯದರ್ಶಿಯೂ ಆಗಿದ್ದ, ಹಾಗೆ ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದ. ಆತರ ಅಪ್ಪಣ್ಣನವರ ಬಹುತೇಕ ವಚನಗಳನ್ನು ಗಮನಿಸುವಾಗ ಅಪ್ಪಣ್ಣ ಬಸವಪ್ರಿಯ ಚನ್ನಬಸವಣ್ಣ ನೋಡಿ, ಬಸವಪ್ರಿಯ ಚನ್ನಬಸವಣ್ಣ, ಕೂಡಲ ಚನ್ನಬಸವಣ್ಣ, ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ಹಡಪದ ಲಿಂಗವನ್ನು ಅಂಕಿತನಾಮ ಅಂತಕ್ಕಂಥದ್ದು. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅಂತ ಹೇಳುವಾಗ ಎಷ್ಟು ವಿಚಿತ್ರ ಅಂದ್ರೆ, ಬಸವಣ್ಣನ ಸೋದರಳಿಯ ಚನ್ನಬಸವಣ್ಣನಿಗೆ ಅತ್ಯಂತ ಸೂಕ್ತವಾದ ಮಾರ್ಗದರ್ಶನ ಮಾಡಿ ಬಸವಣ್ಣನ ಬಗ್ಗೆ ಮಹತ್ವ ಬಿದ್ದಿರುವಂತ ವ್ಯಕ್ತಿಯಾದ ಹಡಪದ ಅಪ್ಪಣ್ಣ. ಅದಕ್ಕೆ ಅನೇಕ ವಚನಗಳು ಅಂಕಿತ ಗಮನಿಸುವುದು. ಬಸವಣ್ಣ ಪ್ರಿಯ ಕೂಡಲ ಚನ್ನಬಸವಣ್ಣ, ಅಲ್ಲಿ ತನ್ನ ಸಂಬೋಧನೆ ಮಾಡಿದ ನ್ಯಾಯಗೆ ಚನ್ನಬಸವಣ್ಣನಿಗೆ. ಆ ವಚನಗಳನ್ನು ನೋಡುವಾಗ 251 ವಚನ ನೋಡುವಾಗ ವಿಶೇಷವಾದ ಸಂಬೋಧನೆ ಇದ್ದೇವೆ, ಜೊತೆಗೆ ಯೋಗದ ಬಗ್ಗೆ ಇದೆ, ತತ್ವದ ಬಗ್ಗೆ ಇದೆ. ಇದನ್ನ ಇಟ್ಕೊಂಡು ಬಹಳ ಜನ ಏನ್ ಮಾಡ್ತಾರೆ, ಆಗ ವೃತ್ತಿ ಬಗ್ಗೆ ಒಂದು ವಚನ ಇರಲ್ರಿ, ವೃತ್ತಿ ಬಗ್ಗೆ ಬರೀಬೇಕಂತೇನಿಲ್ಲ. ಆದರೆ ಆ ಶಾಸನಗಳನ್ನು ನೋಡುವಾಗ ಈ ಬನವಾಸಿಯಲ್ಲಿ ಒಂದು ಶಿವೋತ್ಸವ ಮಂಟಪ ಇದೆ, ಅದು ಶರಣರ ಮಂಟಪ. ಬರ್ತಾ ಶಿವೋತ್ಸವ ಮಂಟಪ ಏನೇನು ಮಾಡ್ತಾರೆ ರಾಮಕ್ಕೆ ಮಧುಕೇಶ್ವರ ದೇವಾಲಯ ಹೋದಾಗ ಅಲ್ಲಿ ಸುಮಾರು 10 ಜನ ಪ್ರಮುಖ ಶರಣರ ಶಿಲ್ಪಗಳಿದೆ. ಅಂತ ಒಂದು ಶಿಲ್ಪ ಗದಿರಿಗೆಯಲ್ಲಿ ಹಡಪದ ಅಪ್ಪಣ್ಣ ಒಂದು ಶಿಲ್ಪ ಇದೆ ಅಂತಕ್ಕಂಥ. ನೀವು ಬನವಾಸಿ ಹೋದ್ರೆ ನೋಡ್ಲೇಬೇಕು. ಬನವಾಸಿ ಹೋದ್ರೆ ಎಲ್ಲ 10 ಜನ ಶರಣರ ಶಿಲ್ಪ ಇದೆ. ಆ ಒಂದು ಶಿಲ್ಪ ಹಡಪದ ಅಪ್ಪಣ್ಣನಿಗೆ ಸೇರಿದೆ ಅಂತಕ್ಕಂಥ. ಆಮೇಲೆ ಈಗ ಶಿವೋತ್ಸವ ಮಂಟಪ ಅಂತಕ್ಕಂಥದ್ದು ಇಲ್ಲಿ. ಆಮೇಲೆ ಗುರು ವಿಚಿತ್ರ ನೋಡಿ, ಆ ಕಡೆ ಅಪ್ಪಣ್ಣನಿಗೆ ಮತ್ತು ಲಿಂಗಮ್ಮನಿಗೆ ಗುರು ಯಾರು? ಆಧ್ಯಾತ್ಮಿಕ ಗುರು. ಬಹಳ ಹೇಳ್ಬಿಟ್ಟಿದ್ದಾರೆ ಬಸವಣ್ಣ ಗುರು. ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ಬಸವಣ್ಣನ ಧರ್ಮಗುರುವಾಗಿ ನಂಬಿದವರು ಆಧ್ಯಾತ್ಮಿಕ ಗುರುವಾಗಿ ನಾವು ಚನ್ನಮಲ್ಲೇಶ ಅಂತ. ಚನ್ನಮಲ್ಲೇಶನನ್ನ ಅವರ ಯೋಗ ಸಾಧನೆಗೆ ಚನ್ನಮಲ್ಲೇಶ ನಿರ್ದೇಶಿತ ಮಾಡಿದ ಒಂದು ಸುಮಾರು 6000 ಜಂಗ ಮಠಗಳಿರ್ತಲ್ಲ. ಹೆಂಗ್ ಇವತ್ತೇನು ನಮ್ಮ ದೇವಸೂರು ಸುರೇಶ್ವರ ಆಗಿದ್ದಲ್ಲ, ಅದು ಚನ್ನಮಲ್ಲೇಶ. ಇವತ್ತು ಆ ಮಾತು ಬೇರೆ ಆಗಿದೆ ಏನಾಗಿದೆ, ಆ ಮಾತು ಬೇರೆ. ಆಕ್ಚುಲಿ ಚನ್ನಮಲ್ಲೇಶ 6000 ಜಂಗಮರ ಕಟ್ಟಿಕೊಂಡು ಬರೀ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಈಗ ಪೂರ್ಣದಲ್ಲಿ ಒಂದು ಕ್ರಾಂತಿ ನಡೆದೋಯ್ತು. ಅಂಥದೇ ದೊಡ್ಡ ಕ್ರಾಂತಿ ಆನಂತರ ನಡೆದೋಯ್ತು ಅಂತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಚನ್ನಮಲ್ಲೇಶ, ಆ ಚನ್ನಮಲ್ಲೇಶ ಚನ್ನವೀರ ಶರಣರ ಶಿಷ್ಯನಾಗಿದ್ದಾರೆ. ಆ ಚನ್ನವೀರ ಶರಣರ ಶಿಷ್ಯ ಹಡಪದ ಲಿಂಗಮ್ಮ ಆಧ್ಯಾತ್ಮ ಗುರು ಅಂತಕ್ಕಂಥದ್ದು. ಜೊತೆಗೆ ಅಪ್ಪಣ್ಣನ ಗುರು ಆಗಿದ್ದ ಆಧ್ಯಾತ್ಮ ಸಾಧನೆಗೆ ಅಂತ. ಇಲ್ಲಿ ಇವರ ಕಾಲವನ್ನ ಅನೇಕ ಮತ್ತು ಇತ್ತೀಚಿನ ಬಳಸ್ತಾ ಮಸ್ಕಿನಾಳು ಅಂತ ಗುರು, ಬಾಗಲಕೋಟೆ ಜಿಲ್ಲೆ ಮಸ್ಕಿನಾಳು. ಆಮೇಲೆ ಇವರು 1160 ವಚನ ಸಂಖ್ಯೆ 250 ಸಿಗುತ್ತೆ. ಬಸವಪ್ರಿಯ, ಕೂಡಲ ಚಂದ್ರ, ಅಂಕಿತನಾಮ ಇವೆಲ್ಲ ನಮ್ಗ ದಾಖಲೆಗಳು ಸಿಗ್ತವೆ ಅಂತ. ಇದುವರೆಗೂ ಅದನ್ನ ಮಸೀಬ್ನಾಳಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ಅದು ಇವತ್ತು ಅನೇಕ ಸಂಶೋಧಕರು ಪ್ರತ್ಯಕ್ಷ ಕೂರು ಗೊತ್ತಾಗಿದೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಎಷ್ಟು ಖುಷಿ ತಂದ್ರೆ, ಲಿಂಗಮ್ಮ ಬರೀ ವಚನಗಳನ್ನು ಬರಲಿಲ್ಲ, ಒಂದು ಸ್ವರವಚನಗಳು ಬರೀತಾಳೆ, ಒಂದು ಮಂತ್ರಗೊಟ್ಟ ಅಂತ ವಚನಗಳನ್ನು, ಮಂತ್ರಗೊಟ್ಟ ಅಂತ ಸ್ಫೂರ್ತಿಯನ್ನು ಬರೀತಾಳೆ ಅಂತಕ್ಕಂಥ.
ಇದೆಲ್ಲ ಮತ್ತು ಅನೇಕ ಅಧ್ಯಯನ ಪೀಠಗಳಾಗಿದ್ದಾವೆ, ಬೇರೆ ಬೇರೆ ಆಗಿದೆ, ಅನೇಕ ಪುಸ್ತಕಗಳು ಬಂದಿದ್ದಾವೆ, ಎಲ್ಲ ಬಂದಿದೆ. ಓಕೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಸುಮಾರು ಇದೆ, ಅನೇಕ ಕಾವ್ಯ ಕೃತಿಗಳು ಸಿಗ್ತವೆ. ಹೀಗಾಗಿ ಸುಮಾರು ವಿಷಯಗಳನ್ನು ಬೇಕಾಗಬಹುದು ಅಂತ ಬಹಳ ಖುಷಿ ಅನಿಸ್ತದೆ. ಯಾಕೆ ನಾನು ಇಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ರೆ ಸುಮಾರು ನನ್ನಲ್ಲಿ ಕನಿಷ್ಠ ಅಂದ್ರೆ ಇನ್ನೂರು 400 ಪುಟಗಳ ಸಂಶೋಧನೆ ಇದೆ ಅಂತಕ್ಕಂಥದ್ದು. ಯಾಕೆ ಅಪ್ಪಣ್ಣನ ಬಗ್ಗೆ ನನಗೆ ಅಂತಂದ್ರೆ ನಾನು ಇವತ್ತು ಇವತ್ತಿನ ಉಪನ್ಯಾಸ ಅಪ್ಪಣ್ಣನ ಬಗ್ಗೆ 25 ಉಪನ್ಯಾಸ ಇದೆ. ಅಪ್ಪಣ್ಣ ಕುರಿತು ಮಾತಾಡಿದ್ರೆ 25 ಉಪನ್ಯಾಸ. ಸುಮಾರು ಬಹುತೇಕ ಜಯಂತಿ ಬೀದರ್ಲಿ ಅಪ್ಪಣ್ಣ ಜಯಂತಿ ಅಂದ್ರೆ ಶಿರಸರ್ ಕೆರೆ ಸುಮಾರು 10-15 ಪಟ್ಟೆ ಇಲ್ಲೇ ನಾನು 3 ಉಪನ್ಯಾಸ ಮಾಡ್ತೇನೆ. ಆಮೇಲೆ ಈ ವಚನ ಸಾಹಿತ್ಯವನ್ನು ಕುರಿತು ರಿವರಿ ಮಾಡಿದ್ದು 1125 ಉಪನ್ಯಾಸಗಳು ಅಂತಕ್ಕಂಥದ್ರಲ್ಲಿ ಇವತ್ತು ನನ್ನ ಸುಯೋಗಗಳು ಅಪ್ಪಣ್ಣನ ಕುರಿತು ಮಾಡ್ತಕ್ಕಂಥ 25 ಉಪನ್ಯಾಸ ಅಂತಕ್ಕಂಥದ್ದು. ಅದಕ್ಕೆ ಹಲವಾರು ಮಾಹಿತಿಗಳಲ್ಲಿ ಚರಿತ್ರೆಯನ್ನ ಕೇಳದ ಹೋದಾಗ ಬಹಳ ನಮಗೆ ಅಲ್ಲಿ ದೇವದುರ್ಗ ದೊಡ್ಡಪ್ಪ ಅಂತ ಅವರೊಂದು ಹಸ್ತಪ್ರತಿ ಸಿಕ್ಕಿದೆ. ನಿಜಾಮ ರಾಜವೈದ್ಯನಾಗಿದ್ದ. ಅಲ್ಲಿ ಅಪ್ಪಳಿಗೆ ಹಲವಾರು ಮಾಹಿತಿಗಳು ಸಿಗ್ತವೆ. ಅಲ್ಲಿ 12 ಆಗುತ್ತೆ. ಬಸವಣ್ಣ ಲಿಂಗೈಕ್ಯರಾದ ಬಹಳ ದಿನಗಳಲ್ಲಿ ಅಪ್ಪಣ್ಣ ಲಿಂಗೈಕ್ಯ ಆಗ್ತಾರೆ. ಇದು ಗಮನಿಸಬೇಕಾದ ಸಂಗತಿ. ನಾವು ಹೇಳ್ತೇವೆ ಬಸವಣ್ಣ ಸತ್ತ ಆಮೇಲೆ ಎಲ್ಲ ಗೊತ್ತಿಲ್ಲ ಸತ್ಪಟ್ಟು ಯಾವ ಶರಣರು ಎತ್ತಿಕೊಂಡು ಆತ್ಮಹತ್ಯೆ ಅಂತ ಕೆಲಸವನ್ನು ಎಂದೂ ಮಾಡಿಕೊಳ್ಳಿಲ್ಲ, ಚಳುವಳಿಯನ್ನ ಮುಂದುವರಿಸಿದ್ರು ಅಂತಕ್ಕಂಥ. ಇಲ್ಲಿ ಆ ಪ್ರಕಾರ ಅಲ್ಲಿ ಚನ್ನವೀರಪ್ಪ ದೇವಕಮ್ಮ ಅಂತ ಸೃಷ್ಟಿ ಮಾಡಿದ್ರು. ಅದ ಪ್ರತಿ ನಾವು ಸಂಶೋಧನೆ ಮಾಡಿದಾಗ ಅಲ್ಲಿ ಅನೇಕ ದೊಡ್ಡ ವಿಚಾರಗಳು ಬಂದು ಅದನ್ನು ನಾವು ಆಮೇಲೆ ಅದನ್ನ ಬೇರೆ ರೀತಿಯಲ್ಲಿ ಅಳವಡಿಸಬೇಕಾಯಿತು ಅಂತಕ್ಕಂಥದ್ದು. ಇದೆಲ್ಲವನ್ನು ನೋಡುವಾಗ ಈಗ ಅವರ ವಚನಗಳನ್ನ ನಾವು ನೋಡೋಣ. ಒಂದು ವಚನ ಸುಮ್ಮನೆ ಹೇಳ್ತಾರೆ ಅವ್ರು ಈ ಅಪ್ಪಣ್ಣನ ವ್ಯಕ್ತಿತ್ವವನ್ನ ಆಕೆ ಇಡೀ ಶರಣ ಚಳವಳಿ ಜೊತೆಗೆ ಕಲ್ಯಾಣ ಕ್ರಾಂತಿಯ ಮುನ್ಸೂಚನೆ ಮತ್ತು ಕಲ್ಯಾಣ ಕ್ರಾಂತಿಯ ಗೆಲುವನ್ನ ಅವರು ದೀರ್ಘವಾದ ಒಂದು ವಚನ ಇದೆ. ಆ ವಚನ ಹೇಳಿ ನಂತರ ನನ್ನ ಮಾತುಗಳಿಗೆ ಹೇಳ್ತೇನೆ ಅಂತಕ್ಕಂಥದ್ದು. ಶೃಂಗಾರದ ಊರಿಗೆ 9 ಬಾಗಿಲು, 5 ದಿತ್ತಿ, 2 ತೋರ ಗಂಡಿ, 5 ತಳವಾರರು, 3 ಪ್ರಧಾನರು, 2 ಸೇನಭೋಗರು, 1 ಅರಸು, ಅರಸಿಂಗೆ 5 ಸೂಳೆಯರು, ಅವರ ಬಾಗಿಲ ಕಾವಲು 10 ಮಂದಿ, ಅವರ ಪಾಲಿಪ ಡಕ್ಕಣದವರು 25 ಮಂದಿ, ಅವರ ಬಂಡಾರ ಬೊಕ್ಕಸ ರಟ್ಟು ಮಣಿಯ ಹರಿಮಣಿಯ ಕಟ್ಟಿಗೆಯವರು ಓಹೋ ಎಂದು ಕೊಂಡಾಡುವವರು 36 ಮಂದಿ, ಚೂಣಿಯರು ಉಯ್ಯಾಲ ಕಾಲಾಳುಗಳು 145. ಈ ಸಂಭ್ರಮದಲ್ಲಿ ಆ ಮನವೆಂಬ ಅರಸು ಸುಖ ಸಂತೋಷದಲ್ಲಿ ಆ ರಾಜಂಗ ಇತ್ತಿರಲು ಇತ್ತ ಶರಣ ತನ್ನ ತಾನೇ ಎಚ್ಚೆತ್ತು ನೋಡಿ ಪಶ್ಚಿಮ ಕದವ ಮುರಿದು ಒಳವಕ್ಕು ಒಳಗೆ ತೊಳಗಿ ಬೆಳಗುವ ಜ್ಯೋತಿರ್ಮಯ ಲಿಂಗವನೇ ಕಂಡು ಆ ಲಿಂಗದಂಗ್ರಿ ಹಿಡಿದು ಸಂಘ ಸುಖದೊಳಗೆ 9 ಬಾಗಿಲು ಲಿಂಗವನೇ ಸ್ಥಾಪನೆ ಮಾಡಲಾಗಿ ಮನವೆಂಬ ಅರಸು ಒಳಗೆ ಸಿಕ್ಕಿದ ಅಗಲ ಮುರಿದು ಬರುತ್ತಿರಲು ದಾರಿಯ ಕಾಣದೆ ಕಂಡು ಗೆಟ್ಟು ಹೋದರು. ಮನವೆಂಬ ಅರಸು ತನ್ನ ಸೂಳೆಯರ 5 ಪ್ರಧಾನರು, ಸೇನಭವರು, ಪಾಲಿನ ಟಕ್ಕಣದವರು ಓಹೋ ಎಂದು ಉಗ್ಗರಿಸುವರು. ಆನೆ ಕುದುರೆ ಇವರೆಲ್ಲರ ಹಿಡಿದು ಕಟ್ಟಿಕೊಂಡು ಮಹಾಲಿಂಗವೆಂಬ ಅರಸಿಂಗೆ ತಂದು ಒಪ್ಪಿಸಿದರು. ಆ ಲಿಂಗವ ಕಂಡವರೆಲ್ಲ ಲಿಂಗದಂತೆ ಆದರು. ಇದು ಕಾರಣ ಶರಣಂಗೆ ಅಂಗಭೋಗವೆಲ್ಲ ಲಿಂಗಭೋಗವಾಗಿತ್ತು, ಲಿಂಗಭೋಗವೇ ಅರ್ಪಿತವಾಯಿತು, ಅರ್ಪಿತವೇ ಪ್ರಸಾದವಾಯಿತು, ಪ್ರಸಾದದೊಳಗೆ ಪರಿಣಾಮೆಯಾಗಿ ಇದು ಕಾರಣ ಎನ್ ಅಂಗ ಉರುಂಡ ಕರ್ಪೂರದಂತಾತೆಯ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಇದು ಅಪ್ಪಣ್ಣ ಲಿಂಗೈಕ್ಯರಾಗುವ ಸಂದರ್ಭದಲ್ಲಿ ಬರುವಂತ ಕೊನೆಯ ವಚನ ಅಂತಕ್ಕಂಥ ಇಡೀ ಒಂದು ಚರಿತ್ರೆಯನ್ನು ಕಟ್ಟಿಕೊಡ್ತಾರೆ. ಇಡೀ ವಚನವನ್ನು ನೋಡಿದಾಗ ಈ ವಚನವನ್ನು ಬಿಡಿಸಿದ್ರೆ ಒಬ್ಬ ನಮಗೂ ನಾನು ವೈಯಕ್ತಿಕ ನನಗೂ ಕೆಲವು ಮಿತಿಗಳಿದಾವೆ ಅಂತಕ್ಕಂಥದ್ದು. ಒಬ್ಬ ಸರ್ಕಾರಿ ಭಕ್ತನಾಗಿರೋದು ಕೆಲವು ಮಿತಿಗಳಿದಾವೆ. ಇನ್ನೊಂದು 2 ವರ್ಷ ಈ ವಚನವನ್ನ ಸುದೀರ್ಘವಾಗಿ ನಾವು ಕಾಯಲೇಬೇಕಾಗಿದೆ ಅಂತ ಅಷ್ಟು ಮಟ್ಟಿಗೆ ಅಂತಕ್ಕಂಥದ್ದು. ಎಷ್ಟು ಅದ್ಭುತ ಇದೆ ಅಂದ್ರೆ ಈ ವಚನವನ್ನು ಬಿಚ್ಚಿದ್ರೆ ಸಾಕು ಇವತ್ತಿಗೂ ಸಹಿತ ಜ್ವಾಲೆಗಳ ಸ್ಥಿತಿ ಇದೆ ಅಂತ ಅಷ್ಟು ಅಲ್ಲಾಡಿಸ್ತಾ ಈ ವಚನಗಳನ್ನು ನೋಡುವಾಗ. ಯಾಕ ಬೆಳಗಿನ ವಚನಗಳು ಇರ್ತಾರೆ ಸಹಿಸಿಕೊಳ್ಳಲ್ಲ. ಒಬ್ಬ ಶೂಲಿಕ ನೆನಪಿಟ್ಕೊಳ್ಬೇಕು.
ಸಾಮರ್ಥ್ಯದಿಂದ ಅಧಿಕಾರಿಯಾದ ಅಪ್ಪಣ್ಣ ವೃತ್ತಿ ವಾದಗಾರರು ಕೇವಲ ಕ್ಷೌರಿಕ ವೃತ್ತಿ ಬಸವಣ್ಣನಿಗೆ ಮಾತ್ರ ಮೀಸಲಾಗಿತ್ತು, ನೆನಪಿಟ್ಟುಕೊಳ್ಬೇಕು. ಆತನ ಉದ್ಯೋಗ ಕಾರ್ಯದರ್ಶಿ ಹುದ್ದೆ, ಸರ್ಕಾರದ ಕಾರ್ಯದರ್ಶಿ. ಹೆಂಗ ಸರ್ಕಾರದ ಕಾರ್ಯದರ್ಶಿ ಹುದ್ದೆ ಅದನ್ನು ಏನ್ ಆಪ್ತ ಕಾರ್ಯದರ್ಶಿ ಬಸವಣ್ಣ ಇಷ್ಟು ತಿಳಿಸ್ಬಿಡ್ತೇವೆ. ನಾನು ಮೂಲತಃ ಚರಿತ್ರೆ ಪುಟಗಳೇ ಬೇರೆ, ಇತಿಹಾಸ ಬರೆಯೋದೇ ಬೇರೆ. ಇತಿಹಾಸ ಕಳವನ್ನೇ ಇತಿಹಾಸ ಬೇರೆ, ಚರಿತ್ರೆ ಬೇರೆ. ಇತಿಹಾಸವನ್ನು ಸೃಷ್ಟಿಸಬಹುದು, ಇತಿಹಾಸವನ್ನು ಬರೀಬಹುದು, ಆದ್ರೆ ಚರಿತ್ರೆ ಇಬ್ಬರನ್ನ ಬಹಳ ಕಷ್ಟ ಆಗುತ್ತೆ ಅಂತ. ಇದು ಇಡೀ ವಚನ ಒಂದು ಕಲ್ಯಾಣ ಕ್ರಾಂತಿ ಹೆಂಗಾಯಿತು, ಅಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, 5 ವರ್ಷಗಳಿಂದ ಹೇಳ್ಬೇಕಾದ್ರೆ ಆ ಹಿಂದಿನ ನೋವು ಒತ್ತಡ ಹೆಂಗಿತ್ತು ಆ ಶಬ್ದವನ್ನು ಬಳಸ್ಬೇಕಾದ್ರೆ ಅಪ್ಪನ ಒತ್ತಡಗಳು ಏನಿತ್ತು ಅಂತಕ್ಕಂಥದ್ದು. ಯಾರು 5 ಜನ ಏನೇನ ಮಾಡಿದ್ರು ಅದೆಲ್ಲವನ್ನ ಗಮನಿಸ್ತಾರೆ. ಶರಣರ ದೇಶವನ್ನು ಮರೆಸಿಕೊಂಡು ಏನೆಲ್ಲ ಮಾಡಿದ್ರು. ಇಡೀ ಕಲ್ಯಾಣ ಕ್ರಾಂತಿಯನ್ನ ಕಣ್ಣು ಮುಂದೆ ತರ್ತಾನೆ. ಕಣ್ಣು ಮುಂದೆ ಬಸವಣ್ಣನ ಲಿಂಗೈಕ್ಯರಾದ ಮೇಲೆ ಸುಮಾರು 5-6 ವರ್ಷ ಅಪ್ಪಣ್ಣ ಬದುಕಿರ್ತಾನೆ. ಗಂಗಾಂಬಿಕೆ ಬದುಕಿರ್ತಾಳೆ, ನೀಲಾಂಬಿಕೆ ಗಂಗಾಂಬಿಕೆ ಬದುಕಿರ್ತಾಳೆ. ಆ ಚಳವಳಿ ಮುಂದುವರಿಸ್ತಾರೆ. ಒಂದ್ ಕಡೆ ಇಲ್ಲಾದ್ರೆ ಸುಮ್ಮನೆ ವನವಾಸಿ ಯಾಕೆ ಹೋಗ್ತಾರೆ ಬಹಳ ಜನ ಶರಣರಂದ್ರೆ ಅಲ್ಲಿ ಶರಣರ ಬಗ್ಗೆ ಪ್ರೀತಿ ಉಳ್ಳ ಕದಂಬ ಕೊನೆ ಭಾಗದಲ್ಲಿದ್ರು ಮಾಂಡಲಿಕರು ಅಲ್ಲಿ ಹೋಗಿ ಬದುಕ್ತಾರೆ ಅಂತಕ್ಕಂಥದ್ದು. ಇದೆಲ್ಲವನ್ನ ನೋಡುವಾಗ, ಚರಿತ್ರೆಯನ್ನು ನೋಡುವಾಗ ಅನೇಕ ವಚನಗಳಿದ್ದಾವೆ. ಆ ವಚನಗಳ ಆಶೆಯನ್ನ ಹೇಳ್ತಾ ನೋಡಿ, ನುಡಿದರೆ ಗುರುವಾಗಿ ನುಡಿಯಬೇಕು, ಆಚರಣೆ ತೋರಿ ಬದುಕಬೇಕು. ಇವೆಲ್ಲ ಅಪ್ಪನ ವಚನದ ಸಾಲುಗಳು ಅಂತಕ್ಕಂಥದ್ದು. ಆದ್ರೆ ಕೊನೆಗೆ ನಾನು ಇನ್ನೊಂದೆರಡು ವಚನವನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಅಂತಕ್ಕಂಥದ್ದು. ಬರೀ ಬೆಳಗಿನ ವಯಸ್ಸಷ್ಟೇ ಅಲ್ಲ, ಕೆಲವು ನೀತಿ ಬೋಧಕವಾದಂತಹ ನಮ್ಮನ್ನ ಕಾಣುವ ವಚನಗಳಿದ್ದಾವೆ ಅಂತ. ಆಶೆ ದೋಷವೆಂಬ ದೇಶವ ಬಿಟ್ಟು, ದೋಷ ದುರಿತವ ಬಿಟ್ಟು, ಕ್ಲೇಶವರಿದು ಸಾಹಸಿರ ಮುಖಗಳು ಸೂಸುವ ಮನವ ನಿಲ್ಲಿಸಿ ನಿರಾಶಿಕನಾಗಿ ನಿಂದರೆ ಮದುವೆ ಯೋಗ ನೋಡ. ಎಷ್ಟು ಅದ್ಭುತ ಮಾತು. ಈಗ ಆಶೆ ದೋಷ ಬಿಟ್ಟರೆ ದೊಡ್ಡ ಯೋಗ. ಇನ್ನು ಯೋಗದ ಬಗ್ಗೆ ನೋಡುವಾಗ ಇವತ್ತು ನಾವು ಅಂತೇವೆ, ಇವತ್ತು ಯೋಗ ಅಂತದ್ದು ಒಂದು ಉದ್ಯಮ ಆಗಿದೆ. ಅದು ಶರಣ ಯೋಗ ಅಂತ ಏನು ಅಂತಕ್ಕಂಥದ್ದು ಎಲ್ಲವನ್ನ ನೋಡುವಾಗ ಜೊತೆಗೆ ಇನ್ನೊಂದು ವಚನ ಇದೆ, ಒಂದು ಬೆಳಗಿನ ವಚನ ಏನಿದೆ ಅಂತಂದ್ರೆ, ಹತ್ತಿಗೆ ಸತ್ತಳು ಮಾದರಿ ದೊರೆಯಲಿಲ್ಲ, ಅತ್ತೆ ಕಣ್ಣು ಆರೆಯಿತ್ತು, ಮಾವನ ಕಾಲು ಮುರಿಯಿತ್ತು, ಭಾವ ಸಂದುಗಳೆಲ್ಲ ಮುರಿದವು, ಮೈದನ ಮೈಯೆಲ್ಲ ಉರಿಯಿತು, ಕಿತ್ತಲ ಗೋಡೆ ಪಶ್ಚಿಮದ ಬಾಗಿಲು ಬಯಲಾಯಿತು. ಇದೇ ನೋಡಿ ಕೂಡಿ ನಾನು ನಿಶ್ಚಿಂತ ಲಿಂಗೈಕ್ಯನಾದನೆಯ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಈ ವಚನ ಇಲ್ಲಿ ಇದರಿಂದ ಇದು ಲಿಂಗೈಕ್ಯನಾದನೆಯ ಅಂತ ಕಲಿಯೋಚನ. ಇದರ್ಥ ನಾನು ಶರಣ ಚಳುವಳಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಸಂದರ್ಭದಲ್ಲಿ ಅತ್ತಿಗೆ ಸತ್ತಳು, ನಾದಿನಿ ದೊರೆಯಲಿಲ್ಲ, ತನ್ನನ್ನ ಕಾಡಿದವರಂತ ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಮೂಲತಃ ಬಿಚ್ಚಣಿಗೆ ದೂರದ ಸಂಬಂಧಿ ಹೇಳಬಾರ. ಎಲ್ಲ ನಾವು ಇತಿಹಾಸವನ್ನ ನೋಡಿದಾಗ ಎಲ್ಲವನ್ನ ಕೊನೆಗೆ ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಇದೆಲ್ಲವನ್ನ 6 ಸಾಗರದೊಳು ತೇಲಾಡುತ್ತಿದ್ದು ಚಿಲುಮೆ ನೀರಿಗೆ ಹರಿದಾಡಬೇಕು. ಎಲ್ಲ ಸುಖ ನಮ್ಮಲ್ಲಿ ಇದೆ, ಯಾಕೆ ಚಿಲುಮೆ ಹೋಗ್ತೀರಿ? ಜೊತೆಗೆ ಇನ್ನೂ ಇಂಥ ಮಾತುಗಳು, ಉತ್ತಕ್ಕೆ ಹಾಲು ತುಪ್ಪವನೆರೆದು ಕೊಟ್ಟಿನ ಮೇಲೆ ಕೂಳ ನೆಕ್ಕಿ ಒತ್ತಿ ಮಡಲ ತುಂಬಿ ಆ ಹೊತ್ತಿಗೆ ಮನೆಯ ಮೇಲೆ ಕೂಳ ಹಾಕಿ ಕಟ್ಟಿ ಬಳಿದುಕೊಂಡು ಅಳುವ ಲೊಟ್ಟಿಗಳ ಹಟ್ಟಿಗೆ ಮೆಟ್ಟಲಾಗದು. ಅದೇನು ಕಾರಣವೆಂದ್ರೆ ಅವರು ನಿತ್ಯ ನೃತ್ಯ ಮುತ್ತು ಮಾಯೆ ಬಾಯಿಸುತ್ತಾರೆ ಎಂದು ನಮ್ಮ ಆದ್ಯರ ವಚನ ಸ್ವಾಗತ. ಈ ವೈದ್ಯತೆ ಬಗ್ಗೆ ಹೇಳುವಾಗ ಲಾಸ್ಟ್ ಅಂತಸ್ತಿಗೆ ಬರ್ತಾರೆ, ಹೇಳ್ತಾರೆ ಯಾವಾಗ ಅದಕ್ಕ ವಚನಗಳನ್ನು ಮುಖಾಮುಖಿಯಾಗಿ ಹಲವಾರು ಶರಣರ ಜೊತೆಗೆ ಚರಿತ್ರೆ ಮುಖಾಮುಖವಾಗಿದ್ದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಕೊನೆಗೆ ನಾನು ನಿಗದಿಪಡಿಸಿಕೊಂಡ ಸಮಯ ಮುಗಿಯುತ್ತವಾದ ಕಾರಣ ಕೊನೆಗೆ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅಂತಕ್ಕಂಥದ್ದು. ಕಾಳಬೇಡ ಗಂಡವರ, ಬೇಡ ಬೇಡ ನಲದುಗಳ, ಆಡಬೇಡ ಅಮೃತವ, ನೋಡಬೇಡ ಪರಸ್ತ್ರೀಯರ, ಗಾಢ ಗಂಭೀರ ಲಿಂಗಾಗುಣವಾದ ಬಸವಪ್ರಿಯ ಚನ್ನಬಸವಣ್ಣ. ಕಟ್ಟಬೇಕು ಮನವ, ಮೆಟ್ಟಬೇಕು ಮನವ,
ಸುಟ್ಟು ಹೊರಬೇಕು. ಸಪ್ತ ವ್ಯಸನಗಳ ಆ ತೊಟ್ಟೆಲ ಮುರಿದು ಕಣ್ಣಿ ಹರಿದು ಆ ಬಟ್ಟ ಬಯಲಲ್ಲಿ ನಿಂದಿರೆ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಇಲ್ಲಿ ಇಂಥ ಅವಕಾಶ ಕಲ್ಪಿಸಿಕೊಟ್ಟಂತ ತಾಲೂಕು ಆಡಳಿತಕ್ಕೂ ತಮ್ಮೆಲ್ಲರಿಗೂ ನಾನು ಒಂದನ್ನು ಸಲ್ಲಿಸಿ ಮಾತ್ರ ಮುಗಿಸ್ತೇನೆ. ನಮಸ್ಕಾರ. ಇಂದು ಅರ್ಥದ ಪೂರ್ಣವಾದ ಅರ್ಥದ ಮತ್ತು ಮೂಲ ಪುರುಷರನ್ನ ಮತ್ತು ಅರ್ಥದ ಸಮಾಜದ ಕುರಿತು ಜೊತೆಗೆ ಅಪ್ಪಣ್ಣವರ ಬಾಲ್ಯ ಜೀವನ ಸಾಧನೆಗಳನ್ನ ಕುರಿತು ಅತ್ಯಂತ ಮಾರ್ಮಿಕವಾಗಿ ನಮ್ಮೆಲ್ಲರೂ ಕೂಡ ತಿಳಿಸಿಕೊಟ್ಟಿರುವಂತದ್ದು. ಹಾಗೆ ಕೇವಲ ಕಾರ್ಯದರ್ಶಿ ಆಗಿರದೆ ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಗೆ ಅನುಭವ ಮಂಟಪದ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮತ್ತು ಅವರು ಬಸವಣ್ಣ ಮತ್ತು ಅಪ್ಪಣ್ಣನವರು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂಗಿದ್ರು ಅನ್ನುವಂತ ಮಾತನ್ನ ಬಹಳ ಮಾರ್ಮಿಕವಾಗಿ ತಮ್ಮ ಮತ್ತು ಅಪ್ಪಣ್ಣವರ ವಚನಗಳನ್ನ ವಿವರಣೆಯ ಜೊತೆಗೆ ಬಹಳ ಮಾರ್ಮಿಕವನ್ನೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿರ್ತಕ್ಕಂಥ ಸಂಶೋಧಕರು, ಚಿಂತಕರು, ಸರಳ ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಇಲಾಸ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರಿಗೆ ನಮ್ಮ ತಾಲೂಕು ಆಡಳಿತ ಸಮಾಜ ವತಿಯಿಂದ ಅವರಿಗೆ ಒಂದು ಗೌರವದ ಸನ್ಮಾನಗಳಾಗಿ ಮಾನ್ಯರಿಗೆ ವಿನಂತಿ ಮಾಡಿಕೊಳ್ಳುತ್ತದೆ. ಇಲ್ಲಿ ಒಂದು ವಿಶೇಷ ಉಪನ್ಯಾಸಗಳನ್ನು ನೀಡಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಇಲ್ಲ ಸಂಶೋಧಕರು, ಸಾಹಿತಿಗಳಿಗೆ ಒಂದು ಗೌರವದ ಸನ್ಮಾನ ತಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಗೌರವಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.